ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ತಿರುಪತಿಯ ಶ್ರೀ ಕೋದಂಡರಾಮಸ್ವಾಮಿ ಆಲಯದಲ್ಲಿ ಆಗಮೋಕ್ತವಾಗಿ ಸಹಸ್ರ ಕಲಶಾಭಿಷೇಕ. ಸೀತಾರಾಮ ಲಕ್ಷ್ಮಣರ ವಿಶ್ವಕ್ಸೇನರ ಕೌತುಕ ಮೂರ್ತಿಗಳಿಗೆ ವೇದ ಮಂತ್ರೋಚ್ಚಾರಣೆ, ಸಹಸ್ರ ಕಲಶಾಭಿಷೇಕ. ಉಡುಪಿ ಶ್ರೀಕೃಷ್ಣನಿಗೆ ಅದ್ಧೂರಿಯಾಗಿ ಕುಶಲೋಪರಿ ಕೃಷ್ಣನ ಅಲಂಕಾರ. ಶ್ರೀ ಪುತ್ತಿಗೆ ಮಠದ ಹಿರಿಯ ಶ್ರೀಪಾದರಿಂದ ವಿಷ್ಣು ಸಹಸ್ರನಾಮ ಅರ್ಚನೆಗಳು. ಮಂಗಳೂರಿನ ಶ್ರೀ ವೀರನಾರಾಯಣ ದೇವಾಲಯದಲ್ಲಿ ವೈಭವದ ವಾರ್ಷಿಕೋತ್ಸವ. ವಿಜೃಂಭಣೆಯಿಂದ ಕಳಶಾಭಿಷೇಕ, ಪಂಚಾಮೃತಾಭಿಷೇಕ, ಆಶ್ಲೇಷ ಬಳಿ, ದೇವರ ಪೂಜೆಗಳು. ತಿರುಪತಿಯ ಶ್ರೀ ಕೋದಂಡರಾಮಸ್ವಾಮಿ ದೇವಾಲಯದಲ್ಲಿ ವೈಶಾಖ ಮಾಸ ಅಮಾವಾಸ್ಯೆಯನ್ನು ಪುರಸ್ಕರಿಸಿ ಮಂಗಳವಾರ ಸಹಸ್ರ ಕಲಶಾಭಿಷೇಕವನ್ನು ಆಗಮೋಕ್ತವಾಗಿ ನಿರ್ವಹಿಸಲಾಯಿತು. ಈ ಸಂದರ್ಭವಾಗಿ ಆಲಯದ ಪ್ರಾಂಗಣದಲ್ಲಿ ಪ್ರತ್ಯೇಕವಾಗಿ ಬೇರೆ ಬೇರೆ ಸ್ನಾನಪೀಠಗಳಲ್ಲಿ ವಿಶ್ವಕ್ಸೇನರನ್ನು, ಸೀತಾರಾಮ ಲಕ್ಷ್ಮಣರ ಕೌತುಕ ಮೂರ್ತಿಗಳನ್ನು ಆಸೀನಗೊಳಿಸಿದರು. ಆನಂತರ ಆಲಯದ ಪ್ರಧಾನ ಅರ್ಚಕರಾದ ನಂದಕುಮಾರ್ ದೀಕ್ಷಿತಲು ಆಧ್ವರ್ಯದಲ್ಲಿ ಅರ್ಚಕರು ಪಂಡಿತರ ವೇದ ಮಂತ್ರೋಚ್ಚಾರಣೆಗಳು, ಮಂಗಳವಾದ್ಯಗಳ ನಡುವೆ ವಿಶ್ವಕ್ಸೇನ ಪೂಜೆ, ಪುಣ್ಯಾಹವಾಚನ, ರಕ್ಷಾಬಂಧನ ಪೂಜೆ, ಅಂಕುರಾರ್ಪಣೆ, ಅಗ್ನಿ ಪ್ರತಿಷ್ಠೆ, ಉಕ್ತ ಹೋಮವನ್ನು ನಿರ್ವಹಿಸಿ ಪೂರ್ಣಾಹುತಿ ಸಮರ್ಪಿಸಿದರು. ಆನಂತರ ಸೀತಮ್ಮ ತಾಯಿಗೆ, ಶ್ರೀ ಕೋದಂಡರಾಮಸ್ವಾಮಿಗೆ, ಲಕ್ಷ್ಮಣನಿಗೆ, ವಿಶ್ವಕ್ಸೇನರಿಗೆ ಸಹಸ್ರ ಕಲಶಗಳಲ್ಲಿ ತುಂಬಿರುವ ಸುಗಂಧ ಪರಿಮಳ ದ್ರವ್ಯಗಳೊಂದಿಗೆ ಸ್ನಪನ ತಿರುಮಂಜನ ಆಗಮೋಕ್ತವಾಗಿ ನಿರ್ವಹಿಸಿ ಕರ್ಪೂರ ನೀರಾಜನವನ್ನು ಸಮರ್ಪಿಸಿದರು. ರಾಮನೆಂದು ಸುಸ್ವರದಲ್ಲಿ ಪಾಡುತ್ತ ರಾಮ ಭಜನೆ ಮಾಡೋ ಮನುಜ, ರಾಮ ಭಜನೆ ಮಾಡೋ. ಕಾರ್ವೇಟಿ ನಗರ ಶ್ರೀ ವೇಣುಗೋಪಾಲ ಸ್ವಾಮಿ ಆಲಯದಲ್ಲಿ ವಾರ್ಷಿಕ ಬ್ರಹ್ಮೋತ್ಸವಗಳು ವೈಭವದಿಂದ ನಡೆಯುತ್ತಿದೆ. ಮೇ 19ನೇ ತಾರೀಕಿನಿಂದ 27ನೇ ತಾರೀಖಿನವರೆಗೂ ತಿರುಮಲ ತಿರುಪತಿ ದೇವಸ್ಥಾನಂ ಆಧ್ವರ್ಯದಲ್ಲಿ ನಿರ್ವಹಿಸುತ್ತಿರುವ ಈ ಬ್ರಹ್ಮೋತ್ಸವಗಳ ಕೊನೆಯ ದಿನವಾದ ಮಂಗಳವಾರ ಶ್ರೀ ವೇಣುಗೋಪಾಲ ಸ್ವಾಮಿಯವರ ಉತ್ಸವ ಮೂರ್ತಿಯನ್ನು ರುಕ್ಮಿಣಿ ಸತ್ಯಭಾಮ ಸಮೇತ ಶ್ರೀ ಸುದರ್ಶನ ಚಕ್ರ ತಾಳ್ವಾರರ ಸಹಿತವಾಗಿ ಪುಷ್ಕರಣಿ ಮಂಟಪದಲ್ಲಿ ಪ್ರತ್ಯೇಕ ಸ್ನಾನಪೀಠದಲ್ಲಿ ಆಸೀನಗೊಳಿಸಿದರು. ಆನಂತರ ಅರ್ಚಕರು ಆಗಮ ಕೈಂಕರ್ಯಗಳೊಂದಿಗೆ ಸೇವೆ ಸಲ್ಲಿಸಿ ಸಕಲ ಷೋಡಶೋಪಚಾರ ಕೈಂಕರ್ಯ, ವೇದ ಮಂತ್ರೋಚ್ಚಾರಣೆ, ಮಂಗಳವಾದ್ಯಗಳ ನಡುವೆ ಪಂಚಾಮೃತಗಳು, ಅರಿಶಿನ, ಚಂದನಾದಿ ದ್ರವ್ಯಗಳೊಂದಿಗೆ ಸ್ನಪನ ತಿರುಮಂಜನ ನಿರ್ವಹಿಸಿದರು. ಆನಂತರ ಪುಷ್ಕರಣಿಯ ಪುಣ್ಯ ಜಲದಿಂದ ಅರ್ಚಕರು ಶ್ರೀ ಸುದರ್ಶನ ಚಕ್ರ ತಾಳ್ವಾರರನ್ನು ಆಸೀನಗೊಳಿಸಿ ವೇದ ಮಂತ್ರಗಳು, ಮಂಗಳವಾದ್ಯಗಳ ನಡುವೆ ಪೂಜೆಗಳನ್ನು ಪೂರ್ಣಗೊಳಿಸಿ ಕರ್ಪೂರದಾರತಿಯನ್ನು ಸಮರ್ಪಿಸಿದರು. ಆನಂತರ ಪುಷ್ಕರಣಿಯಲ್ಲಿ ಚಕ್ರಸ್ನಾನ ಮಹೋತ್ಸವವನ್ನು ನೆರವೇರಿಸಿದರು. ನಂತರ ಭಕ್ತರು ಪುಣ್ಯ ಸ್ನಾನಗಳನ್ನು ಮಾಡಿ ಶ್ರೀ ವೇಣುಗೋಪಾಲ ಸ್ವಾಮಿಯ ಕೃಪಾ ಕಟಾಕ್ಷ ಪಡೆದರು.
ದಕ್ಷಿಣ ಕಾಶಿ ಎಂದೇ ಪ್ರಖ್ಯಾತಿ ಪಡೆದಿರುವ ಶ್ರೀ ಕಾಳಹಸ್ತೇಶ್ವರ ಆಲಯದಲ್ಲಿ ಶ್ರೀ ಮೃತ್ಯುಂಜಯ ಸ್ವಾಮಿಗೆ ವಿಶೇಷವಾಗಿ ಅಭಿಷೇಕವನ್ನು ನಿರ್ವಹಿಸಲಾಯಿತು. ವಾಯುಲಿಂಗೇಶ್ವರನ ಸನ್ನಿಧಿಯ ಉಪಾಲಯದಲ್ಲಿರುವ ಮೃತ್ಯುಂಜಯನಿಗೆ ಅರ್ಚಕರು ಗಣಪತಿ ಪೂಜೆ ಪುಣ್ಯಾಹವಾಚನ ನೆರವೇರಿಸಿ ನಂತರ ಪಂಚಾಮೃತ, ಸುಗಂಧ ದ್ರವ್ಯಗಳು, ಪವಿತ್ರ ಜಲದಿಂದ ಅಭಿಷೇಕವನ್ನು ನಿರ್ವಹಿಸಿ ತರುವಾಯ ಸ್ವಾಮಿಯವರನ್ನು ಪುಷ್ಪಮಾಲೆಗಳೊಂದಿಗೆ ಸುಂದರವಾಗಿ ಅಲಂಕರಿಸಿ ನಿವೇದನೆ ಮಹಾಮಂಗಳಾರತಿಯನ್ನು ಸಮರ್ಪಿಸಿದರು. ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಶ್ರೀಕೃಷ್ಣನಿಗೆ ಪುತ್ತಿಗೆ ಮಠದ ಕಿರಿಯ ಶ್ರೀಪಾದರು ಕುಶಲೋಪರಿ ಕೃಷ್ಣನ ಅಲಂಕಾರವನ್ನು ಮಾಡಿ ಪೂಜೆ ಸಲ್ಲಿಸಿದರು. ನಂತರ ಪರ್ಯಾಯ ಶ್ರೀ ಪುತ್ತಿಗೆ ಮಠದ ಹಿರಿಯ ಶ್ರೀಪಾದರು ವಿಷ್ಣು ಸಹಸ್ರನಾಮಾವಳಿ ಸಹಿತ ಅರ್ಚನೆಯನ್ನು ಮಾಡಿ ಶ್ರೀಕೃಷ್ಣನಿಗೆ ಮಹಾಪೂಜೆಯನ್ನು ಮಾಡಿದರು. ಹಾಗೆ ಶ್ರೀ ಮುಖ್ಯ ಪ್ರಾಣ ಹಾಗೂ ಗರುಡ ದೇವರಿಗೂ ಪೂಜೆಯನ್ನು ಸಲ್ಲಿಸಿ ಹಾಗೆಯೇ ಶ್ರೀ ಮುಖ್ಯ ಪ್ರಾಣ ಹಾಗೂ ಗರುಡ ದೇವರಿಗೆ ಪೂಜೆಯನ್ನು ಸಲ್ಲಿಸಿ ಗೀತಾರತಿಯನ್ನು ಬೆಳಗಿದರು. ಕೋಲಾರ ಜಿಲ್ಲೆಯ ಮುಳಬಾಗಿಲು ನಗರದ ನರಸಿಂಹ ತೀರ್ಥದಲ್ಲಿ ನಡೆಯುತ್ತಿರುವ ಶ್ರೀಪಾದರಾಜರ ವೈಭವೋತ್ಸವಗಳು ವೈಭವದಿಂದ ನಡೆಯುತ್ತಿದೆ. ಈ ನಿಮಿತ್ತ ಶ್ರೀ ಭಂಡಾರಕೇರಿ ಮಠದ ಪೀಠಾಧಿಪತಿಗಳಾದ ಶ್ರೀ ಶ್ರೀ ವಿದ್ವೇಷತೀರ್ಥ ಶ್ರೀಪಾದಂಗಳವರು ಮತ್ತು ಶ್ರೀಪಾದರಾಜ ಮಠದ ಪೀಠಾಧಿಪತಿಗಳಾದ ಶ್ರೀ ಶ್ರೀ ಸುಜಯನಿಧಿ ತೀರ್ಥ ಶ್ರೀಪಾದಂಗಳವರಿಂದ ಸಂಸ್ಥಾನ ಪೂಜೆ ವೈಭವದಿಂದ ಜರುಗಿತು. ತದನಂತರ ಜ್ಞಾನಯಜ್ಞ ಕಾರ್ಯಕ್ರಮದಲ್ಲಿ ಉಭಯ ಶ್ರೀಗಳು ಅನುಗ್ರಹ ಸಂದೇಶ ನೀಡಿದರು. ಇಂದ್ರನ ವಜ್ರವು ಫೈಲರ್ ಆಯಿತು. ಯಾರ ಚರ್ಮವನ್ನು ಸುಲಿಲಿಕ್ಕೆ, ಹಿರಣ್ಯಕಶಿಪುವಿನ ಚರ್ಮವನ್ನು ಸುಲಿಲಿಕ್ಕೆ ವಿಫಲವಾಯಿತು. ಆದರೆ ನರಸಿಂಹದೇವರ ನಖ ವಜ್ರದ ಕೆಲಸ ಮಾಡಿತು. ಹಾಗಾಗಿ ಅದು ಒಂದು ಅರ್ಥದಲ್ಲಿ ನಖವೇ ವಜ್ರ. ಯಾಕೆ ನಖಾಯುಧನಾಗಿ ಬಂದ. ಯಾಕೆಂದರೆ ಯಾವ ಆಯುಧ ನನಗೆ ಸಾಯಬಾರದಂತ ಹಿರಣ್ಯಕಶಿಪು ಬ್ರಹ್ಮದೇವರಿಂದ ಕೇಳ್ಕೊಂಡಿದ್ದಕ್ಕೆ ಅದನ್ನು ಸತ್ಯ ಮಾಡಲಿಕ್ಕೋಸ್ಕರವೇ ಯಾವ ವರವನ್ನು ಭಂಗಗೊಳಿಸಿದ್ದೇನೆ, ನಖದಿಂದಲೇ ವಜ್ರದ ಕೆಲಸವನ್ನು ಮಾಡಿಬಿಟ್ಟ ಅಂತ ನಾವು ಕೇಳ್ತೇವೆ. ಹಾಗಾಗಿ ಅದು ನಖ ವಜ್ರದ ಕೆಲಸ ಮಾಡ್ತು, ಮತ್ತು ದೋಷದಿಂದ ವರ್ಜಿತ. ಅಂತಹ ನಖವಜ್ರನಾಗಿರ್ತಕ್ಕಂಥ ನರಸಿಂಹದೇವರ ದಂಡಕವನ್ನು ಮಾಡಿದವರು ಯಾರು? ಶ್ರೀಪಾದರಾಜರು. ತುಂಬ ಚೆನ್ನಾಗಿದೆ ಅದು. ಹಾಗಾಗಿ ಕೃತ ನಖವಜ್ರ ದಂಡಕಂ ಆಯಿತಾ. ಎರಡು ಕೃತಿಯ ಬಗ್ಗೆ ಬೆಳಕನ್ನು ಚೆಲ್ಲುತ್ತಾ ಇದೆ. ಮೂರನೇದಾಗಿ
ಭಾಳ ಫೇಮಸ್ ಆಗಿರ್ತಕ್ಕಂಥದ್ದು. ಈಗ ತಾನೇ ಪ್ರಸ್ತಾವ ಮಾಡಿದಂತೆ ಮಧ್ವನಾಮ ತುಂಬ ಪ್ರಸ್ತಾವ ಅದು. ಸುಧಾಮಂಗಳ ಆಗಬೇಕಂತಾದರೆ ಒಬ್ಬನಿಗೆ ಗಂಡಸು ಮಧ್ವೀಜ ಓದಲಿಕ್ಕೆ ಪುರುಸತ್ತಿಲ್ಲ, ಶ್ರೀಪಾದರಾಜರ ಮಧ್ವನಾಮ ಓದಬೇಕು. ಭಂಡಾರಕೇರಿ ಮಠಾಧೀಶರಾದಂತಹ ವಿದ್ಯಾಸಿದ್ಧ ಶ್ರೀಪಾದಂಗಳವರು ಈ ಕಾರ್ಯಕ್ರಮದಲ್ಲಿ ತಾವು ಪೂರ್ಣವಾಗಿ ತೊಡಗಿಸಿಕೊಂಡು ಈ ಕಾರ್ಯಕ್ರಮದ ಯಶಸ್ವಿಗೆ ಬಹಳ ಸಹಕಾರಿಗಳಾಗಿದ್ದಾರೆ. ಅವರು ಶ್ರೀಪಾದರಾಜರಲ್ಲಿ ಅವರಿಗಿರುವಂತಹ ಭಕ್ತಿ ಮತ್ತು ಅವರ ನರಸಿಂಹದೇವರ ಉಪಾಸನೆ ಮತ್ತು ನಿತ್ಯದಲ್ಲಿ ಅವರು ಮಾಡುವಂತಹ ಭಾಗವತ ಉಪನ್ಯಾಸ, ಭಾಗವತ ಧರ್ಮಗಳ ಅನುಷ್ಠಾನ, ಕೇವಲ ಉಪನ್ಯಾಸ ಮಾಡೋದಷ್ಟೇ ಅಲ್ಲ, ಅನುಷ್ಠಾನದಲ್ಲೂ ಅವರು ಇಟ್ಟುಕೊಂಡಂತಹ ಮಹಾನುಭಾವರು. ನಿತ್ಯದಲ್ಲಿ ಪಾಠ ಪ್ರವಚನ ಇಂತಹ ಒಂದು ದೊಡ್ಡ ಯಜ್ಞವನ್ನು ಪ್ರತಿನಿತ್ಯದಲ್ಲಿ ಮಾಡುವಂಥವರು. ಈ ಒಂದು ವೈಭವದ ಉತ್ಸವಕ್ಕೆ ತಾವು ಬಂದು ಇದನ್ನು ಉತ್ಸವಕ್ಕೆ ಒಳ್ಳೆಯ ಮೆರುಗನ್ನು ಕೊಟ್ಟಿದ್ದಾರೆ. ಇದು ಕೇವಲ ಶ್ರೀಪಾದರಾಜರ ಮೇಲಿರುವ ಅವರ ಒಂದು ಭಕ್ತಿಯಿಂದ ಈ ಒಂದು ಯಶಸ್ಸು ಕಾರಣವಾಗಿದೆ. ಇಂತಹ ಕಾರ್ಯಕ್ರಮ ಮೇಲಿಂದ ಮೇಲೆ ನಡೀತಾ ಇರಬೇಕು ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡಿದಾಗ ಅವರು ಖಂಡಿತ ಒಪ್ಪಿಕೊಂಡು ಈ ಕಾರ್ಯಕ್ರಮದಲ್ಲಿ ಎಷ್ಟೇ ಕೆಲಸಗಳಿದ್ದರೂ ಒಂದು ಭಾಗವಹಿಸಿ ಶ್ರೀಪಾದರಾಜರಿಗೆ ತಮ್ಮ 2 ಪದ್ಯಗಳನ್ನು ಸಮರ್ಪಣೆ ಮಾಡಿದ್ದಾರೆ. ಅದರಲ್ಲಿ ಶ್ರೀಪಾದರಾಜರ ವೈಭವವನ್ನು ನಾವು ಏನು ತಿಳ್ಕೊಳ್ಬೇಕಂತಿದ್ವಿ, ಆ 2 ಪದ್ಯದಲ್ಲಿ ಪೂರ್ಣವಾಗಿ ಅದನ್ನು ಅವರು ತಿಳಿಸ್ಕೊಡ್ತಾ ಶ್ರೀಪಾದರಾಜರ ಮಹಿಮಾ, ಶ್ರೀಪಾದರಾಜರ ವಾಯುದೇವರಲ್ಲಿರುವಂತಹ ಭಕ್ತಿ, ಅದರಿಂದ ಭಗವಂತನಿಗೆ ಆಗುವಂತಹ ಪ್ರೀತಿ ಎಷ್ಟು ಅನ್ನೋದನ್ನು ಪೂರ್ಣ 2 ಶ್ಲೋಕದಲ್ಲಿ ಅವರು ವಿವರಣೆ ಮಾಡಿದ್ದಾರೆ. ಮಂಗಳೂರಿನ ಕುಲಶೇಖರದಲ್ಲಿರುವ ಶ್ರೀ ವೀರನಾರಾಯಣ ದೇವಸ್ಥಾನದಲ್ಲಿ ದ್ವಿತೀಯ ವಾರ್ಷಿಕ ಪ್ರತಿಷ್ಠಾ ಮಹೋತ್ಸವ ವೈಭವದಿಂದ ನಡೆಯಿತು. ಈ ಪ್ರಯುಕ್ತ ದೇವರಿಗೆ ಪಂಚಾಮೃತ ಪುರಸ್ಸರ ಕಲಶಾಭಿಷೇಕ, ನಾಗದೇವರಿಗೆ ಪಂಚಾಮೃತ, ಆಶ್ಲೇಷ ಬಲಿ, ಪರಿವಾರ ಶಕ್ತಿಗಳಿಗೆ ಪರ್ವ ಪೂಜೆ, ಭಜನಾ ಸಂಕೀರ್ತನೆ, ಶ್ರೀದೇವರಿಗೆ ರಂಗಪೂಜೆ ವಿಜೃಂಭಣೆಯಿಂದ ನಡೆಯಿತು. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ದೇವರ ಪೂಜೆಯಲ್ಲಿ ಭಾಗಿಯಾದರು. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಮುಡಿಯನೂರು ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಚೌಡೇಶ್ವರಿ ದೇವಾಲಯದಲ್ಲಿ ವಿಶೇಷ ಪೂಜೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಇದರ ಅಂಗವಾಗಿ ಪುರಾತನ ಆಲಯದ ಪ್ರದೇಶದಲ್ಲಿ ನೂತನ ಆಲಯವನ್ನು ನಿರ್ಮಿಸಲು ಅಮ್ಮನವರ ಪ್ರೇರಣೆಯಾಗಿರುವ ಕಾರಣದಿಂದ ನೂತನ ಆಲಯದ ನಿರ್ಮಾಣಕ್ಕೆ ಬೇಕಾಗಿರುವ ಮೊದಲನೇ ಕಲ್ಲನ್ನು ಸುಮಾರು 7 ಗ್ರಾಮಗಳಲ್ಲಿ ಮೆರವಣಿಗೆ ಮಾಡಲಾಯಿತು. ಮೊದಲಿಗೆ ಪಲ್ಲಕ್ಕಿಯಲ್ಲಿ ಆಲಯದ ಕಲ್ಲನ್ನಿಟ್ಟು ಅಮ್ಮನವರಾಗಿ ಅಲಂಕರಿಸಿ ಪೂಜಿಸಲಾಯಿತು. ಅನೇಕ ಮಂದಿ ಭಕ್ತರು ಈ ವಿಶೇಷ ಪೂಜೆಗಳಲ್ಲಿ ಪಾಲ್ಗೊಂಡು ಧನ್ಯರಾದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ.
ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋತ್ತಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವೈಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಶನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಟಿಟಿಡಿ ಆಧ್ವರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಪ್ರತಿನಿತ್ಯ ಅನ್ನಪ್ರಸಾದವನ್ನು ವಿತರಿಸಬೇಕೆಂಬ ಸಂಕಲ್ಪವನ್ನು ಟಿಟಿಡಿ ಚೇರ್ಮನ್ ಹಾಗೂ ಇಒ ಸಂಕಲ್ಪಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪ್ರತಿನಿತ್ಯ ಅನ್ನಪ್ರಸಾದವನ್ನು ವಿತರಿಸಲಾಗುತ್ತಿದೆ. ಸಪ್ತಗಿರಿ ವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ ವಾರ್ಷಿಕೋತ್ಸವ, ಷಷ್ಠಿಪೂರ್ತಿ ಇನ್ನೂ ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸಲಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನಪ್ರಸಾದವನ್ನು ನೆರವೇರಿಸಲು ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಗೆ ಸಂಪರ್ಕಿಸಬೇಕಾಗಿ ವಿನಂತಿ. ವೆಂಕಟೇಶಂ ನನಾಥೋ ನನಾಥಃ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ. ಹರೇ ವೆಂಕಟೇಶ ಪ್ರಸೀದ ಪ್ರಸೀದ. ಪ್ರಿಯಂ ವೆಂಕಟೇಶ ಪ್ರಯಚ್ಛ ಪ್ರಯಚ್ಛ. ಬೆಂಗಳೂರಿನ ಬಳೆಪೇಟೆಯಲ್ಲಿರುವ ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಅಭಿಷೇಕವನ್ನು ನಿರ್ವಹಿಸಲಾಯಿತು. ಈ ನಿಮಿತ್ತ ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿಗೆ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಬಾಳೆಹಣ್ಣುಗಳಿಂದ ಪಂಚಾಮೃತಾಭಿಷೇಕ ಮಾಡಿ ನಂತರ ಸುಗಂಧ ದ್ರವ್ಯಗಳಾದ ಕುಂಕುಮ, ಅರಿಶಿನ, ಚಂದನ, ವಿಭೂತಿಗಳಿಂದ ಅಭಿಷೇಕ ಮಾಡಿ ಮಂಗಳ ನೀರಾಜನ ಬೆಳಗಿದರು. ನೆರೆದ ಭಕ್ತರು ಸ್ವಾಮಿಯ ಪಂಚಾಮೃತ ತೀರ್ಥವನ್ನು ಸ್ವೀಕರಿಸಿ ಕೃತಾರ್ಥರಾದರು. ರಾಮನಾಥಪುರಂ ಜಿಲ್ಲೆಯಲ್ಲಿರುವ ಪುರಾತನ ಕಾಮಾಕ್ಷಿ ದೇವಾಲಯದಲ್ಲಿ ಸಾಮೂಹಿಕ ದೀಪಾರಾಧನೆ ಪೂಜೆಗಳು ನಡೆದವು. ರಾಮನಾಥಪುರಂ ಜಿಲ್ಲೆಯ ಕುಮುದಿಯಲ್ಲಿ ಅತಿ ಪುರಾತನ ದೇವಾಲಯದಲ್ಲಿ 10 ದಿನಗಳ ವಾರ್ಷಿಕ ವೈಕಾಸಿ ಪೊಂಗಲ್ ಹಬ್ಬವು ಕಳೆದ ವಾರ ಧ್ವಜಾರೋಹಣದೊಂದಿಗೆ ಪ್ರಾರಂಭವಾಯಿತು. ಇದರ ಅಂಗವಾಗಿ 7ನೇ ದಿನದಂದು ಮಹಿಳೆಯರು ಮಹಾಲಕ್ಷ್ಮಿ ಅಲಂಕಾರದಲ್ಲಿರುವ ಅಮ್ಮನವರಿಗೆ ವಿಶೇಷ ಪೂಜೆಗಳನ್ನು ನಿರ್ವಹಿಸಿದರು. ತರುವಾಯ ಲೋಕ ಕಲ್ಯಾಣಕ್ಕಾಗಿ ಅಮ್ಮನವರಿಗೆ ಸಾಮೂಹಿಕ ದೀಪಾರಾಧನೆ ಪೂಜೆ ನಿರ್ವಹಿಸಿದರು. 100ಕ್ಕೂ ಹೆಚ್ಚು ಮಹಿಳೆಯರು ಆಲಯ ಪ್ರಾಂಗಣದಲ್ಲಿ ದೀಪಗಳನ್ನು ಅಲಂಕರಿಸಿ ಪೂಜೆಗಳನ್ನು ನಿರ್ವಹಿಸಿದರು. ತರುವಾಯ ಅಮ್ಮನವರಿಗೆ ದೀಪಗಳನ್ನು ಬೆಳಗಿ ತೀರ್ಥ ಪ್ರಸಾದ ಸ್ವೀಕರಿಸಿದರು. ಮೈಸೂರಿನ ಊಟಿ ರಸ್ತೆ ದತ್ತನಗರದಲ್ಲಿರುವ ಶ್ರೀ ಗಣಪತಿ ಸಚ್ಚಿದಾನಂದಾಶ್ರಮದಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿ ಬ್ರಹ್ಮೋತ್ಸವದ ನಿಮಿತ್ತ ವಿಶೇಷ ಹೋಮ, ಉತ್ಸವಾದಿ ಪೂಜೆಗಳು ನಡೆಯಿತು. ಈ ನಿಮಿತ್ತ ದೇವಾಲಯದ ಆವರಣದಲ್ಲಿ ಏರ್ಪಾಡು ಮಾಡಲಾಗಿದ್ದ ಸಿಂಹ ವಾಹನದಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿ ಉತ್ಸವ ಮೂರ್ತಿಯನ್ನು ಸರ್ವಾಲಂಕೃತವಾಗಿ ಅಲಂಕರಿಸಿ ಆಸೀನಗೊಳಿಸಲಾಯಿತು. ಬಳಿಕ ದೇವಾಲಯದ ಆವರಣದಲ್ಲಿ ಸಿಂಹ ವಾಹನವು ಗೋವಿಂದ ನಾಮಸ್ಮರಣೆಯೊಂದಿಗೆ ವಿಶೇಷವಾಗಿ ನೆರವೇರಿತು. ತರುವಾಯ ವಿಶೇಷ ಹೋಮವು ಜರುಗಿತು. ಅಧಿಕ ಸಂಖ್ಯೆಯಲ್ಲಿ ಭಕ್ತರು ವೈಕುಂಠಪತಿಗೆ ಜರುಗಿದ ಸಿಂಹವಾಹನ ಸೇವೆಯಲ್ಲಿ ಭಾಗಿಗಳಾಗಿ ಪುನೀತರಾದರು. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ತಾಯ್ಲೂರು ಗ್ರಾಮದಲ್ಲಿ ವಾರ್ಷಿಕ ಕರಗ ಮಹೋತ್ಸವ ವೈಭವದಿಂದ ನಡೆಯಿತು.
ಈ ನಿಮಿತ್ತ ಗ್ರಾಮ ದೇವತೆಯ ದೇವಾಲಯದಲ್ಲಿರುವ ಅಮ್ಮನವರನ್ನು ವಿಶೇಷವಾಗಿ ಅಲಂಕರಿಸಿ ಪೂಜಿಸಲಾಯಿತು. ತದನಂತರ ಹೂವಿನ ಕರಗ ಮಹೋತ್ಸವವು ವೈಭವದಿಂದ ಜರುಗಿತು. ಚಿಕ್ಕಬಳ್ಳಾಪುರ ಜಿಲ್ಲೆ ಶ್ರೀ ಕ್ಷೇತ್ರ ಕೈವಾರದ ಶ್ರೀ ಯೋಗಿ ನಾರಾಯಣ ಮಠದಲ್ಲಿ ಭಕ್ತರ ಅನುಕೂಲಕ್ಕಾಗಿ ನೂತನವಾಗಿ ಶ್ರೀ ನಾರಾಯಣ ಗುರು ಧರ್ಮಶಾಲೆಯನ್ನು ನೂತನವಾಗಿ ನಿರ್ಮಿಸಲಾಗಿದೆ. ಧರ್ಮಶಾಲೆಯನ್ನು ಧರ್ಮಾಧಿಕಾರಿಗಳಾದ ಡಾಕ್ಟರ್ ಎಂ.ಆರ್. ಜಯರಾಮ್ ದಂಪತಿಗಳು ಉದ್ಘಾಟಿಸಿದರು. ನೂತನವಾಗಿ ಆರಂಭವಾದ ಧರ್ಮಶಾಲೆಯಲ್ಲಿ ಸದ್ಗುರು ತಾತಯ್ಯನವರ ಭಾವಚಿತ್ರವನ್ನಿಟ್ಟು ವಿಶೇಷ ಪೂಜೆಗಳನ್ನು ಸಲ್ಲಿಸಲಾಯಿತು. ಹೋಮಗಳನ್ನು ನೆರವೇರಿಸಿ ಪೂರ್ಣಾಹುತಿಯನ್ನು ಸಮರ್ಪಿಸಲಾಯಿತು. ಅಷ್ಟಾವಧಾನ ಸೇವೆಯನ್ನು ಸಲ್ಲಿಸಿ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಸಾಮೂಹಿಕ ಭಜನೆಯನ್ನು ಮಾಡಲಾಯಿತು. ಭಕ್ತರು ಅಧಿಕ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು. ಮೈಸೂರಿನ ರಾಮಕೃಷ್ಣ ನಗರದಲ್ಲಿರುವ ಶ್ರೀ ಶ್ರೀನಿವಾಸ ದೇವಸ್ಥಾನದ 10ನೇ ವಾರ್ಷಿಕೋತ್ಸವದ ಅಂಗವಾಗಿ ಹಾಗೂ ಲೋಕ ಕಲ್ಯಾಣಾರ್ಥವಾಗಿ ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ವೈಭವವಾಗಿ ನಿರ್ವಹಿಸಲಾಯಿತು. ಈ ನಿಮಿತ್ತ ದೇವಾಲಯವನ್ನು ಹಾಗೂ ಶ್ರೀನಿವಾಸ ಸ್ವಾಮಿಯನ್ನು ಮತ್ತು ಪರಿವಾರ ದೇವರುಗಳನ್ನು ಸುಗಂಧಭರಿತ ಪುಷ್ಪಮಾಲೆಗಳಿಂದ ಅಲಂಕರಿಸಲಾಗಿತ್ತು. ನಂತರ ದೇವಾಲಯದ ಆವರಣದಲ್ಲಿ ಏರ್ಪಾಡು ಮಾಡಲಾಗಿದ್ದ ಕಲ್ಯಾಣ ವೇದಿಕೆಯಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀನಿವಾಸನನ್ನು ರೇಷ್ಮೆ ವಸ್ತ್ರ, ಸಕಲಾಭರಣಗಳು, ಪರಿಮಳಭರಿತ ಹೂಮಾಲೆಗಳಿಂದ ಶೋಭಾಯಮಾನವಾಗಿ ಅಲಂಕರಿಸಿ ಆಸೀನಗೊಳಿಸಿದರು. ನಂತರ ಗಣಪತಿ ಪೂಜೆ, ಪುಣ್ಯಾಹವಾಚನ, ಕಂಕಣಧಾರಣೆ, ಮಾಂಗಲ್ಯ ಪೂಜೆಯನ್ನು ನೆರವೇರಿಸಿ ವೇದ ಮಂತ್ರಗಳು, ಮಂಗಳವಾದ್ಯಗಳೊಂದಿಗೆ ಕಲ್ಯಾಣೋತ್ಸವವನ್ನು ವೈಭವವಾಗಿ ನೆರವೇರಿಸಲಾಯಿತು. ನೂರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಶ್ರೀನಿವಾಸ ಕಲ್ಯಾಣವನ್ನು ಕಣ್ತುಂಬಿಕೊಂಡು ವೈಕುಂಠಪತಿಯ ಅನುಗ್ರಹಕ್ಕೆ ಪಾತ್ರರಾದರು. ಬೆಂಗಳೂರಿನ ಶಿವಾಜಿನಗರದಲ್ಲಿರುವ ಶ್ರೀ ಕಾಮಾಕ್ಷಿ ಅಮ್ಮನವರ ದೇವಾಲಯದ ಉಪಾಲಯದಲ್ಲಿರುವ ಶ್ರೀ ವಿಶ್ವನಾಥ ಸ್ವಾಮಿ ದೇವಾಲಯದಲ್ಲಿ ಸ್ವಾಮಿಗೆ ವಿಶೇಷ ಅಭಿಷೇಕವನ್ನು ನಿರ್ವಹಿಸಲಾಯಿತು. ಮೊದಲಿಗೆ ಶ್ರೀ ವಿಶ್ವನಾಥ ಸ್ವಾಮಿಗೆ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಬಾಳೆಹಣ್ಣುಗಳಿಂದ ಪಂಚಾಮೃತಾಭಿಷೇಕವನ್ನು, ನಂತರ ಸುಗಂಧ ದ್ರವ್ಯಗಳಾದ ಕುಂಕುಮ, ಅರಿಶಿನ, ಚಂದನ, ವಿಭೂತಿಗಳಿಂದ ಅಭಿಷೇಕವನ್ನು ನೆರವೇರಿಸಿ ಮಂಗಳ ನೀರಾಜನ ಬೆಳಗಿದರು. ನೆರೆದ ಭಕ್ತರು ಸ್ವಾಮಿಯ ಕೃಪಾ ಕಟಾಕ್ಷಕ್ಕೆ ಪಾತ್ರರಾದರು. ಬೆಂಗಳೂರು ನಗರದ ವೈಟ್ಫೀಲ್ಡ್ನಲ್ಲಿ ನೆಲೆಸಿರುವ ಶ್ರೀ ದೇವಿ ಕರುಮಾರಿಯಮ್ಮ ದೇವಸ್ಥಾನದಲ್ಲಿ ಶ್ರೀ ಏಕಾಂಬರೇಶ್ವರ ಸ್ವಾಮಿಗೆ ಪ್ರದೋಷ ಪೂಜೆಯನ್ನು ಮಾಡಲಾಯಿತು. ಮೊದಲಿಗೆ ಶ್ರೀ ಏಕಾಂಬರೇಶ್ವರನಿಗೆ ಪಂಚಾಮೃತಾಭಿಷೇಕ ಮಾಡಿ ತದನಂತರ ಬಗೆ ಬಗೆಯ ಪುಷ್ಪಗಳಿಂದ ನಯನ ಮನೋಹರವಾಗಿ ಅಲಂಕಾರ ಮಾಡಿ ಧೂಪದೀಪ ನೈವೇದ್ಯ ಅರ್ಪಿಸಿ ಚಾಮರ ಸೇವೆಯೊಂದಿಗೆ ಮಹಾಮಂಗಳಾರತಿ ಬೆಳಗಲಾಯಿತು. ತದನಂತರ ಶಿವಪಾರ್ವತಿ ಉತ್ಸವ ಮೂರ್ತಿಗಳಿಗೆ ವಿಶೇಷ ಅಲಂಕಾರ ಮಾಡಿ ವೃಷಭ ವಾಹನದಲ್ಲಿ ಕೂರಿಸಿ ಆರತಿ ಬೆಳಗಿ ಆಲಯ ಪ್ರದಕ್ಷಿಣೆ ಮಾಡಿ ಮಂಗಳಾರತಿ ಬೆಳಗಲಾಯಿತು. ಹೆಚ್ಚಿನ ಭಕ್ತಾದಿಗಳು ಆಗಮಿಸಿ ಪೂಜೆ ಸಲ್ಲಿಸಿ ದೇವರ ಅನುಗ್ರಹ ಪಡೆದರು. ಆಂಧ್ರಪ್ರದೇಶದ ಅನಂತಪುರದ 1ನೇ ಮೇನ್ನಲ್ಲಿರುವ ಮಂತ್ರಾಲಯ ಮಠದ ಅನುಬಂಧ ಆಲಯದಲ್ಲಿ ವಿಶೇಷ ಪೂಜೆಗಳನ್ನು ನಿರ್ವಹಿಸಲಾಯಿತು.
ಈ ಪ್ರಯುಕ್ತ ಆಲಯದಲ್ಲಿರುವ ಶಿವಲಿಂಗಕ್ಕೆ ಅರ್ಚಕರು ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ, ಎಳನೀರು, ವಿವಿಧ ಹಣ್ಣಿನ ರಸಗಳಿಂದ ಅಭಿಷೇಕ ಮಾಡಿದರು. ತರುವಾಯ ಶಿವಲಿಂಗಕ್ಕೆ ಕವಚವನ್ನು ತೊಡಿಸಿ ಸುಗಂಧಭರಿತ ಪುಷ್ಪಗಳಿಂದ ಸರ್ವಾಂಗ ಸುಂದರವಾಗಿ ಅಲಂಕರಿಸಿ ಆರತಿಯನ್ನು ಬೆಳಗಿದರು. ಈ ಪೂಜೆಗಳಲ್ಲಿ ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿ ಶಿವನ ಕೃಪಾ ಕಟಾಕ್ಷಕ್ಕೆ ಪಾತ್ರರಾದರು. ಭಗವತ ಶಾಸ್ತ್ರವ ಅವನೀಶಗೆ ಪೇಳ್ದವನೇನಲ್ಲವೇ ಶಿವನೇ, ಶಿವನೇ ನಾ ನಿನ್ನ ಸೇವಕನಯ್ಯ, ಶಿವನೇ ನಾ ನಿನ್ನ ಸೇವಕನಯ್ಯ. ದುರ್ಮನ ಬಿಡಿಸಯ್ಯ, ದುರ್ಮನ ಬಿಡಿಸಯ್ಯ, ಶಿವನೇ ನಾ ನಿನ್ನ ಸೇವಕನಯ್ಯ, ಶಿವನೇ ನಾ ನಿನ್ನ ಸೇವಕನಯ್ಯ. ವೈಕಾರಿಕ ತೈಜಸ ತಾಮಸವೆಂಬ ತ್ರೈತತ್ವಗಳೆಂಬ ಸಾಕಾರಿ ಶಾರ್ವರಿಧವಧರ ಸಂಬ ಸುರಪಾದ್ಯರ ಬಿಂಬ, ಸುರಪಾದ್ಯರ ಬಿಂಬ. ವೈಕಾರಿಕ ತೈಜಸ ತಾಮಸವೆಂಬ ತ್ರೈತತ್ವಗಳೆಂಬ ಸಾಕಾರಿ ಶಾರ್ವರಿಧವಧರ ಸಂಬ ಸುರಪಾದ್ಯರ ಬಿಂಬ, ಸುರಪಾದ್ಯರ ಬಿಂಬ. ವೈಕಲ್ಯಾಸ್ಪದವ ಕಳೆದೊಮ್ಮಿಗೆ, ವೈಕಲ್ಯಾಸ್ಪದವ ಕಳೆದೊಮ್ಮಿಗೆ ವೈಕುಂಠಕ್ಕೆ ಕರೆದೊಯ್ಕರಿಗೊರಳ ಶಿವನೇ, ಶಿವನೇ ನಾ ನಿನ್ನ ಸೇವಕನಯ್ಯ, ಶಿವನೇ ನಾ ನಿನ್ನ ಸೇವಕನಯ್ಯ. ಆಂಧ್ರಪ್ರದೇಶದ ರಾಯದುರ್ಗದ ಉತ್ತರಾದಿ ಮಠದಲ್ಲಿ ವಿಗ್ರಹ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ನಡೆಯಲಿದೆ. ಇದೇ ತಿಂಗಳ 31ನೇ ತಾರೀಖಿನಂದು ಜರುಗಲಿರುವ ಈ ಕಾರ್ಯಕ್ರಮದ ವಿವರವನ್ನು ಕಮಿಟಿಯ ಸದಸ್ಯರಾದ ರಮೇಶ್, ಗುರುಪ್ರಸಾದ್, ಭೀಮಣ್ಣನವರು ಎಸ್ವಿಬಿಸಿಯೊಂದಿಗೆ ನೀಡಿದರು. ರಾಯದುರ್ಗ ಉತ್ತರಾದಿ ಮಠದ ಜೀರ್ಣೋದ್ಧಾರ ಕಾರ್ಯಕ್ರಮ ಅಂಗವಾಗಿ 3 ದಿವಸ ಕಾರ್ಯಕ್ರಮಗಳು ನೆರವೇರಿಸಲು ಶ್ರೀ ಸತ್ಯಾತ್ಮತೀರ್ಥ ನಿರ್ಣಯಿಸಿದ್ದಾರೆ. 29/5/2025 ಆಲಯ ಪ್ರವೇಶ, ಆಲಯ ವಾಸ್ತು ಹೋಮ, ಗಣಪತಿ ಹೋಮ, ನವಗ್ರಹ ಹೋಮ ಇತ್ಯಾದಿ ಹೋಮಗಳು ನಡೆಯಲಿದ್ದಾವೆ. ಅದೇ ರೀತಿ 31ನೇ ತಾರೀಕು ಕೆಲವು ಹೋಮಗಳು ನಡೆಯಲಿದ್ದಾವೆ. 30 ಸಾಯಂಕಾಲ ಶ್ರೀ ಸತ್ಯಾತ್ಮತೀರ್ಥರು ರಾಯದುರ್ಗ ಪಟ್ಟಣಕ್ಕೆ ಆಗಮಿಸಿ ಸಾಯಂಕಾಲ ಪ್ರವಚನವನ್ನು ಹೇಳಿ ನೆಕ್ಸ್ಟ್ ಡೇ ಅಂದ್ರೆ 31/5/25 ರಾಯದುರ್ಗದಲ್ಲಿ ಉತ್ತರಾದಿ ಮಠ ಜೀರ್ಣೋದ್ಧಾರ ಮಾಡಿಬಿಟ್ಟು ಈ ತಿಂಗಳು 31ನೇ ತಾರೀಕು ಅಂದ್ರೆ ಜ್ಯೇಷ್ಠ ಶುದ್ಧ ಪಂಚಮಿ ದಿವಸ ಇಲ್ಲಿ ಮುಂಚೆ ಅಂದ್ರೆ ಸುಮಾರು 300 ವರ್ಷದ ಕೆಳಗೆ ಸತ್ಯಬೋಧರು ಪ್ರತಿಷ್ಠೆ ಮಾಡಿದಂಥ ಪ್ರಾಣದೇವರನ್ನ ಪುನಃ ಪ್ರತಿಷ್ಠೆ ಮಾಡಿ ಅದೇ ರೀತಿ ಶ್ರೀನಿವಾಸ ದೇವರನ್ನು ಮತ್ತು ಪ್ರತಿಷ್ಠೆ ಮಾಡಲು ಶ್ರೀ ಉತ್ತರಾದಿ ಮಠ ಪೀಠಾಧೀಶರಾದ ಶ್ರೀ ಸತ್ಯಾತ್ಮ ತೀರ್ಥರು 30ನೇ ತೇದಿ ಅಂತ ವಿನಂತಿ. ಬೆಂಗಳೂರಿನ ದೂರವಾಣಿ ನಗರ ಐಟಿಐ ಬಳಿ ಇರುವ ಶ್ರೀ ಗುರುರಾಘವೇಂದ್ರ ಸ್ವಾಮಿ ಮಠದಲ್ಲಿ ಟಿಟಿಡಿ ದಾಸ ಸಾಹಿತ್ಯ ಪ್ರಾಜೆಕ್ಟ್ ವತಿಯಿಂದ ಬೇಸಿಗೆ ಶಿಕ್ಷಣ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಶಿಬಿರವು ಇದೇ ತಿಂಗಳ 26, 27, 28ನೇ ತಾರೀಖಿನವರೆಗೂ 3 ದಿನಗಳ ಕಾಲ ನಡೆಯುತ್ತಿದೆ. ಇಂತಹ ಶಿಕ್ಷಣ ಶಿಬಿರಗಳನ್ನು ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲಿ ನೆರವೇರಿಸಲಾಗುವುದು. ಈ ಕಾರ್ಯಕ್ರಮವನ್ನು ಟಿಟಿಡಿ ದಾಸ ಸಾಹಿತ್ಯ ಪ್ರಾಜೆಕ್ಟ್ ವತಿಯಿಂದ ದಾಸ ಸಾಹಿತ್ಯ ಪ್ರಾಜೆಕ್ಟ್ ಸ್ಪೆಷಲ್ ಆಫೀಸರ್ ಆದ ಪಗಡಾಲ ಆನಂದ ತೀರ್ಥಾಚಾರ್ಯ ಅವರ ಆದೇಶದ ಮೇರೆಗೆ ನೆರವೇರಿಸಲಾಗುತ್ತಿದೆ. ಈ ಶಿಬಿರದಲ್ಲಿ ದಾಸ ಸಾಹಿತ್ಯ, ದಾಸರ ಪದಗಳು, ಸಂಸ್ಕೃತಿ, ಸಂಪ್ರದಾಯಗಳ ಬಗ್ಗೆ ಶಿಕ್ಷಣ ನೀಡಲಾಗುವುದು. ಈ ಕಾರ್ಯಕ್ರಮಕ್ಕೆ ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ದರು. ಮತ್ತು ಅದ್ಭುತವಾದಂಥ ಹಾಡನ್ನು ಬಹಳ ಸುಲಭವಾಗಿ ನಾವೆಲ್ಲ ಗ್ರಹಿಸೋ ರೀತಿಯಲ್ಲಿ ತಾಳಬದ್ಧವಾಗಿ ಹೇಳ್ಕೊಡ್ತಾರೆ. ಇದೊಂದು ನಮಗೆಲ್ಲ ಸಿಕ್ಕುವಂಥ ಒಂದು ಅವಕಾಶ. ಇಂಬು ತೋರಿಸೋನಿ, ಇಂಬು ತೋರಿಸೋನಿ, ಇಂಬು ತೋರಿಸೋನಿ,
ಅಭಿಮಾನಿ ಶಂಭುದೇವನ ಸುತ ಇಂಬು ತೋರಿಸೋನಿ ಇಂಬು ತೋರಿಸೋನಿ ಮೊದಲನೇ ಸರಿ ಸ್ತುತಿಗೆ ಕಟ್ ಮಾಡ್ತೀರಾ, ಎರಡನೇ ಸರಿ ಹೇಳ್ತಾ ಏನ್ ಮಾಡ್ಬೇಕು ಅಂದ್ರೆ ಪಾಲಿಸು ಶ್ರೀಪತಿಯ ಸ್ತುತಿಗೆ ಪಾಲಿಸು ಶ್ರೀಪತಿಯ ಸ್ತುತಿಗೆ ಮತಿಯ ಪಾಲಿಸು ಶ್ರೀಪತಿಯ ಸ್ತುತಿಗೆ ವಿಘ್ನ ತಟಿಯ ತಾರದೆ ಶುಭ ಮತಿಯಿತ್ತು ಸಲವೋ ಮತಿಯ ಪಾಲಿಸು ಶ್ರೀಪತಿಯ ಸ್ತುತಿಗೆ ವಿಘ್ನ ಪ್ರಿಯ ತರದೆ ಶುಭ ಮತಿಯಿತ್ತು ಸಲವೋ ಇದು ಸ್ಪೆಷಲ್ ಹಿತರೆನಗಿಲ್ಲ 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 ನಿಗತಿ ಎಂದು ನಂಬಿದೆ. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ಕಿರುನೋಟ. ಉಡುಪಿಯ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ಪರ್ಯಾಯ ಶ್ರೀ ಪುತ್ತಿಗೆ ಶ್ರೀಕೃಷ್ಣ ಮಠದ ಆಶ್ರಯದಲ್ಲಿ ನಾಟ್ಯಾಲಯ ಗೋವಾ ಈ ತಂಡದ ಕಲಾವಿದರಿಂದ ಭರತನಾಟ್ಯ ಕಾರ್ಯಕ್ರಮ ನಡೆಯಿತು. श्रीरामचन्द्र कृपालु भजु मन भरण भव भय दारुणं श्रीरामचन्द्र कृपालु भजु मन भरण भव भय दारुणं नव कंज लोचन कंज मुख कर कंज पद कंजारुणं श्रीरामचन्द्र ಕೋಲಾರ ಜಿಲ್ಲೆಯ ಮುಳಬಾಗಿಲಿನ ನರಸಿಂಹ ತೀರ್ಥದಲ್ಲಿ ನಡೆಯುತ್ತಿರುವ ಶ್ರೀಪಾದರಾಜ ವೈಭವೋತ್ಸವದಲ್ಲಿ ಹರಿಣಿಶ್ರೀ ಅವರಿಂದ ಅಹರಿಕತೆ ಕಾರ್ಯಕ್ರಮ ನಡೆಯಿತು. ಜ್ಞಾನವೋ ಕೃತಯುಗದಿ ಕೃತಯುಗದಲ್ಲಿ ಹುಟ್ಟಿದರೆ ತಪಸ್ಸು ಮಾಡಬೇಕು. ಜ್ಞಾನವೋ
ಕೃತಯುಗದಿ ಯಜನ ಯಜ್ಞಾದಿಗಳು ತ್ರೇತಾಯುಗದಿ ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ. ಓ